ನಮಸ್ಕಾರ ಬಿಎಲ್ಆರ್ಸ್. ನಾವು ಈ ಸಲ ಹೋಗ್ತಿರೋ ಟ್ರಿಪ್ಪು 3 ದಿನದಲ್ಲಿ 6 ಪ್ಲೇಸ್ಗಳನ್ನ ಕಮ್ಮಿ ಬಜೆಟಲ್ಲಿ ಹೇಗೆ ಕವರಪ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಮಧುರೈಗೆ ಬೆಂಗಳೂರಿಂದ 9:10ಕ್ಕೆ ಒಂದು ಟ್ರೈನ್ ಇದೆ. ಅದು 7 ಗಂಟೆಗೆ ಹೋಗಿ ತಲುಪುತ್ತೆ. ಬೆಳಗ್ಗೆ ಅಲ್ಲೇ ಫ್ರೆಶ್ ಅಪ್ ಆಗಿ ಮುಂದಕ್ಕೆ ಹೋಗ್ಬೋದು. ಟೆಂಪಲಲ್ಲಿ ಫೋನ್ ಅಲೋಡ್ ಇಲ್ಲ, ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ಮುಂದೆ ರಾಮೇಶ್ವರಂಗೆ ಹೋಗಲಿಕ್ಕೆ ರಾಮನಾಥ್ಪುರವರೆಗೂ ಟ್ರೈನ್ ಇದೆ. ಅಲ್ಲಿಂದ ಮುಂದೆ ಬಸ್ನಲ್ಲಿ ಹೋಗಬೇಕು. ಮೊದಲು ರೈಲು ರಾಮೇಶ್ವರಂವರೆಗೂ ಹೋಗೋದು, ಬಟ್ ಅದ್ರಿಗೆ ಹೊಸ ಬ್ರಿಡ್ಜು ಕಟ್ತಾ ಇರೋದ್ರಿಂದ ಬಿಡ್ತಾಯಿಲ್ಲ. ಬಸ್ಸು ಅರೌಂಡ್ 3 o'clock 3:30 ಅಷ್ಟೊತ್ತಿಗೆ ರಾಮೇಶ್ವರಂ ತಲುಪುತ್ತೆ. ಅಲ್ಲಿಂದ ಮುಂದೆ ಆಟೋದಲ್ಲಿ 1.5 ಕಿಲೋಮೀಟ್ರು ಹೋಗಬೇಕಾಗುತ್ತೆ ದೇವಸ್ಥಾನ ಟೆಂಪಲ್ವರೆಗೂ. ನಾನು ದೇವಸ್ಥಾನದ ವೆಸ್ಟ್ ಗೇಟಲ್ಲಿ ಎಂಟ್ರಿ ಆದೆ. ತುಂಬ ದೊಡ್ಡ ಟೆಂಪಲ್ಲು ಮಾತ್ರ ಅದು. ದೇವಸ್ಥಾನ ಒಳಗೆ ಎಂಟ್ರಿ ಕೊಡ್ತಿದ್ದಾಗೆ ಈ ಥರ ದೊಡ್ಡ ದೊಡ್ಡ ಆರ್ಚ್ಗಳು ನಮ್ಮನ್ನು ವೆಲ್ಕಮ್ ಮಾಡುತ್ತೆ. 4 ದಿಕ್ಕಿನಲ್ಲೂ ಆರ್ಚ್ಗಳಿದ್ದಾವೆ. ಟೆಂಪಲ್ ಅಂತೂ ತುಂಬ ದೊಡ್ಡದು. ಯಾವ ಕಡೆ ಹೋಗಿ ಯಾವ ಕಡೆ ಬಂದ್ವಿ ಅಂತಲೇ ಗೊತ್ತಾಗಲ್ಲ. ಎಲ್ಲ ಕಡೆಗೂ ಒಂದೇ ರೀತಿ ಇರುತ್ತೆ ನೋಡಲಿಕ್ಕೆ, ಕನ್ಫ್ಯೂಷನ್ ಆಗಿಬಿಡುತ್ತೆ. ಬಟ್ ತುಂಬ ಚೆನ್ನಾಗಿದೆ. ಇಲ್ಲಿ 22 ಪುಣ್ಯ ಕುಂಡಗಳಿದ್ದಾವೆ, ಅಂದರೆ ಬಾವಿಗಳು. ಅಲ್ಲಿ ಸ್ನಾನ ಮಾಡೋಂಥದಕ್ಕೆ ಕೂಡ ಬಿಡ್ತಾರೆ. ಆ ಪುಣ್ಯ ಕುಂಡಗಳಲ್ಲಿ ನಾನು ಸ್ನಾನ ಮಾಡಿಕೊಂಡು ದರ್ಶನಕ್ಕಂತ ಹೊರಟೆ. ದರ್ಶನ ಅಂತೂ ಅದ್ಭುತವಾಗಾಯಿತು. ಹೇಗೋ ಪಿಕ್ನ ಒಂದು ಕ್ಲಿಕ್ ಮಾಡ್ಕೊಂಡ್ಬಿಟ್ಟೆ. ಅಲ್ಲಿಂದ ಮುಂದೆ ಹೋಗ್ತಿರ್ಬೇಕಾದ್ರೆ ಈ ಬಾಪ್ಕಟ್ ಆನೆ ಒಂದು ಕಾಣಿಸ್ತು. ಹಾಗೆ ಆ ಬಾಪ್ಕಟ್ ಆನೆನ ಮಾತಾಡಿಸ್ಕೊಂಡು ಟೆಂಪಲೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದೆ. ರಾಮೇಶ್ವರಮಿಂದ ಧನುಷ್ಕೋಡಿ ಅಂತ ಇದೆ ಎಂಡ್ ಪಾಯಿಂಟು. ಅಲ್ಲಿಗೆ 40 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ಹೋಗಿ ಬರ್ಬೋದು. ಸೊ ಇಲ್ಲಿಂದ ಮುಂದಕ್ಕೆ ಕನ್ಯಾಕುಮಾರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಮಾಡ್ಕೊಂಬಿಡಿ. ಕನ್ಯಾಕುಮಾರಿಗೆ ರಾತ್ರಿ 7 ಮತ್ತು 8 ಗಂಟೆಗೆ ಬಸ್ಗಳಿದ್ದಾವೆ. ಸೊ ನಾನು 8 ಗಂಟೆ ಬಸ್ ತೊಗೊಂಡೆ. ಬೆಳಗ್ಗೆ 3:30-4 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಕನ್ಯಾಕುಮಾರಿಗೆ ಹೋಗ್ಬಿಡ್ತೀವಿ. ಸೊ ಬೆಳಗ್ಗೆ ಸನ್ರೈಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಅಲ್ಲಿಂದ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಕೂಡ ಹೋಗ್ಬೋದು. ಟೆಂಪಲ್ ಏನು ಅಷ್ಟೊಂದು ರಶ್ ಇರಲ್ಲ, ಆದರೆ ಬೋಟಿಂಗ್ಗೆ ನೋಡ್ರಿ ಎಷ್ಟು ಜನ ಇದ್ದಾರೆ. ಆ ರಶಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ಈ ಹುಡುಗರೆಲ್ಲ ಸಿಕ್ಕರು. ಚೆನ್ನೈ ಹುಡುಗರಂತೆ, ಕಾಲೇಜೆಲ್ಲ ಮುಗಿಸ್ಕೊಂಡು ಟ್ರಿಪ್ಗಂತ ಬಂದಿದ್ದಾರೆ. ನನಗೂ ಲೈನಲ್ಲಿ ನಿಂತು ಬೋರ್ ಆಗಿತ್ತು. ಹುಡುಗರೆಲ್ಲ ಸಿಕ್ಕು ಒಳ್ಳೆ ಫನ್ ಆಯಿತು. ಬೆಳಗ್ಗೆ 8:00 ನಿಂತಿರೋದು. ಬೋಟ್ ಹತ್ತಲಿಕ್ಕೇ ನನಗೆ 10 ಗಂಟೆ ಆಗಿದೆ. ಮಿನಿಮಮ್ ಅಂದ್ರೂ 1.5-2 ಕಿಲೋಮೀಟರ್ ಲೈನ್ ಇದೆ. ಸೊ ನಾರ್ಮಲ್ ಲೈನು 75 ರೂಪೀಸ್, ಸ್ಪೆಷಲ್ ಅಂತ ಹೇಳಿದ್ರೆ 300 ರೂಪೀಸ್. ಸ್ಪೆಷಲ್ ಅಂದರೆ ಬೇರೆ ಏನೂ ಇರಲ್ಲ, ಒಂಚೂರು ಮಿಡಲಿಂದ ಜಾಯಿನ್ ಮಾಡಿಸ್ತಾರೆ ಅಷ್ಟೇ. ಇಲ್ಲಿಂದ ಮುಂದೆ ವಿವೇಕಾನಂದ ಮೆಮೋರಿಯಲ್ ರಾಕ್. ಸೊ ಒಂದು 20 to 30 ಮಿನಿಟ್ಸ್ ಡ್ರೈವ್ ಇರುತ್ತೆ ಅಷ್ಟೇ. ಇದು ಬೋಟಿಂಗು. ಆ ಬೋಟ್ ತೋರಿಸ್ಬಿಟ್ಟು ಈ ಬೋಟಲ್ಲಿ ಕರ್ಕೊಂಬಂದ್ಬಿಟ್ರು. ಇನ್ನೇನು ಬಂದ್ವಲ್ಲ ಆಯ್ತಲ್ಲ ಅಂತ ಅಂದ್ಕೊಂಡ್ರೆ ಕಹಾನಿ ಮೈ ಟ್ವಿಸ್ಟ್ ಕೊಟ್ಬಿಟ್ರು. ಸೊ ಇಲ್ಲಿ 30 ರೂಪಾಯಿ ಟಿಕೆಟ್ ಇಸ್ಕೊಳ್ಬೇಕು. ಸಿಕ್ಕಾಪಟ್ಟೆ ರಶ್ ಇದೆ. ಸೊ ರಿಟರ್ನ್ ಹೋಗ್ಲಿಕ್ಕೆ ಸಿಕ್ಕಾಪಟ್ಟೆ ಲೈನು. ಸೊ 30 ರೂಪಾಯಿ ಟಿಕೆಟ್ ತಗೊಂಡು ಚಪ್ಪಲ್ ಬಿಟ್ಟು ಇಲ್ಲಿ ಮುಂದೆ ಹೋಗೋದು. ಹಿಂದೆ ಹೋಗೋದು. ವಿಡಿಯೋ எடுக்குறாரா? டீசல் போட மாட்டீங்க. பீட் போடுனா நான் போட்றேன். ஹாய் गाइस. ಪುರಾಣಗಳ ಪ್ರಕಾರ ಕನ್ಯಾಕುಮಾರಿ ದೇವಿ ಶಿವನಿಗೋಸ್ಕರ ಇದೇ ಬಂಡೆ ಮೇಲೆ ತಪಸ್ ಮಾಡಿದ್ರಂತೆ.
ಭಾರತದ ತುತ್ತ ತುದಿಯಾದ ಈ ಜಾಗಕ್ಕೆ 1892ರಲ್ಲಿ ವಿವೇಕಾನಂದರು ಬಂದಿರ್ತಾರೆ. ತನ್ನ ಜೀವನದ ಉದ್ದೇಶವಾದರೂ ಏನು ಅನ್ನೋದನ್ನು ತಿಳಿಯೋದಕ್ಕೋಸ್ಕರ ಅವರು ಈ ಬಂಡೆ ಮೇಲೆ ಸತತ 3 ದಿನಗಳು 3 ದಿನ 3 ರಾತ್ರಿ ತಪಸ್ ಮಾಡ್ತಾರೆ. 1892 ಡಿಸೆಂಬರ್ 25, 26, 27. ಈ ತಪಸ್ಸು ತುಂಬ ಮಹತ್ವದ್ದಾಗಿರುತ್ತೆ. ಯಾಕಂದರೆ ಈ ತಪಸ್ಸು ಅವರಿಗೋಸ್ಕರ, ಅವರ ಮುಕ್ತಿಗೋಸ್ಕರ ಮಾಡ್ತಾ ಇರಲ್ಲ. ಈ ತಪಸ್ಸು ದೇಶಕ್ಕಾಗಿ, ಸಮಾಜದ ಉದ್ಧಾರಕ್ಕಾಗಿ ಮಾಡ್ತಿರ್ತಾರೆ. ಇಲ್ಲಿಂದ ತಪಸ್ಸು ಮಾಡಿದ ನಂತರವೇ ಅವರು ಚಿಕಾಗೋದಲ್ಲಿ ನಡೆಯುವಂತಹ ಸಮ್ಮೇಳನಕ್ಕೆ ಹೋದದ್ದು. ಹಾಗಾಗಿ ಈ ಪುಣ್ಯಭೂಮಿ ತುಂಬ ಮುಖ್ಯ. ಭಾರತದ ಅಸ್ಮಿತೆಯಾದ ಈ ಜಾಗವನ್ನು 1970ರಲ್ಲಿ ವಿವೇಕಾನಂದ ಮೆಮೋರಿಯಲ್ ಅಂತ ಇಲ್ಲೊಂದು ಕಟ್ತಾರೆ. ಒಳಗಡೆ ವಿವೇಕಾನಂದರ ಪ್ರತಿಮೆ ಕೂಡ ಇದೆ. ಒಳಗಡೆಗೆ ಕ್ಯಾಮ್ರಾ ಅಲೋಡ್ ಇಲ್ಲ. ಎಕ್ಸಾಕ್ಟ್ ಹಿಂದೆ ಸನ್ರೈಸ್ ಸನ್ಸೆಟ್ನ ಒಂದು ಇದನ್ನು ಹಾಕಿದ್ದಾರೆ, ಬೋರ್ಡ್. ಯಾವ ಕಡೆಗೆ ಸನ್ರೈಸ್ ಆಗುತ್ತೆ, ಯಾವ ಕಡೆಗೆ ಸನ್ಸೆಟ್ ಆಗುತ್ತೆ ಅನ್ನೋದು. ಜಾನ್, ಫೆಬ್, ಮಾರ್ಚ್ ಈ ಥರ ಬುಕ್ ಸ್ಟಾಲ್ ಕೂಡ ಇದೆ. ಸೊ ಒಂದು ಮೆಡಿಟೇಷನ್ ಹಾಲ್ ತುಂಬ ಚೆನ್ನಾಗಿದೆ. ಲೈಫಲ್ಲಿ ಫಸ್ಟ್ ಟೈಮ್ ಗ್ಲಾಸ್ ಬ್ರಿಡ್ಜ್ ಮೇಲೆ ನಡೀತಿರೋದು, ಸಕ್ಕತ್ತಾಗಿದೆ. ವಿವೇಕಾನಂದ ಮೆಮೋರಿಯಲ್ ಪಕ್ಕದಲ್ಲಿ ಇನ್ನೊಂದು ಬಂಡೆ ಇದೆ, ಅಲ್ಲಿ ತಿರುವಳ್ಳುವರ್ ಅವರ ಸ್ಟ್ಯಾಚು ಇದೆ. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ಈ ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗ್ಬೋದು. ತಿರುವಳ್ಳುವರ್ ಅವರು ತಮಿಳಿನ ಒಬ್ಬ ಕವಿಯಾಗಿರ್ತಾರೆ. ತಮಿಳಿನಲ್ಲಿ ಬಹಳಷ್ಟು ಕೃತಿಯನ್ನು ರಚಿಸಿದ್ದಾರೆ. மணி 10 நிமிடங்களுக்கு புறப்படும். यात्रियों कृपया ध्यान दीजिए. ನಮ್ಮ ಮುಂದಿನ ಪಯಣ ಭಾರತದ ಕೊನೆಯ ರೈಲ್ವೆ ಸ್ಟೇಷನ್ನಿಂದ ತಿರುವನಂತಪುರಂ. ಮಧ್ಯಾಹ್ನ 3:10ಕ್ಕೆ ಒಂದು ಟ್ರೈನ್ ಇದೆ. ಅದು ಸಂಜೆ 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆಲ್ಲ ತಿರುವನಂತಪುರಂ ತಲುಪುತ್ತೆ. ದೇವರ ದರ್ಶನ ಮಾತ್ರ ತುಂಬ ಅದ್ಭುತವಾಗಾಯಿತು ತಿರುವನಂತಪುರಮಲ್ಲಿ. ದೇವಸ್ಥಾನದೊಳಗೆ ಪಂಚೆ ಮತ್ತು ಸೀರೆ ಆ ಥರ ಮಾತ್ರನೇ ಅಲೌಡು, ಯಾವುದು ವೆಸ್ಟರ್ನ್ ಡ್ರೆಸ್ಸಸ್ ಅಲೌಡ್ ಇಲ್ಲ. ರಾತ್ರಿ ಊಟ ಇಲ್ಲೇ ಮುಗಿಸ್ಕೊಂಡು 12 ಗಂಟೆಗೆ ಗುರುವಾಯೂರ್ಗೆ ಒಂದು ಟ್ರೈನ್ ಇದೆ. ರಾತ್ರಿ ಇಲ್ಲಾದ್ರೆ ಬೆಳಗ್ಗೆ ಒಂದು 6:30, 7 ಗಂಟೆಗೆಲ್ಲ ನಾವು ಗುರುವಾಯೂರ್ ತಲುಪಿಬಿಡ್ತೀವಿ. ರಶ್ ತುಂಬ ಇರುತ್ತೆ. ಸೊ ಬೇಗ ಬಂದಷ್ಟು ಬೇಗ ದರ್ಶನ ಆಗುತ್ತೆ. ನಾನು ಆಚೆ ಬರೋಷ್ಟೇ ಒಂದು 11 ಗಂಟೆ 12 ಗಂಟೆ ಆಗಿತ್ತು. ಅಲ್ಲಿಂದ ಮಧ್ಯಾಹ್ನ ಹಾಗೆ ಅಲ್ಲೇ ಊಟ ಮಾಡಿಕೊಂಡು ಅಲ್ಲಿಂದ ತ್ರಿಶೂರ್ಗೆ ಬಂದೆ. ತ್ರಿಶೂರ್ ಟೆಂಪಲ್ ಸಿಕ್ಕಾಪಟ್ಟೆ ದೊಡ್ಡದು.
ನೋಡ್ತಾನೆ ಇರಬೇಕನ್ಸುತ್ತೆ. ಒಳಗೆಲ್ಲ ತುಂಬ ಅದ್ಭುತವಾಗಿದೆ. ಆರ್ಕಿಟೆಕ್ಚರ್ ಇರ್ಬೋದು, ದೇವರಿರ್ಬೋದು, ನೋಡೋಕ್ಕೆ ತೃಪ್ತಿನೇ ತೃಪ್ತಿ. ಸಂಜೆ 5-6 ಗಂಟೆವರೆಗೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ 7 ಗಂಟೆಗೆ ನಮ್ಮ ಬೆಂಗಳೂರು ಟ್ರೈನ್ ಬರುತ್ತೆ. ಬೆಳಗ್ಗೆ 7 ಗಂಟೆಗೆಲ್ಲ 7 ಗಂಟೆ 7:15 ಬೆಂಗಳೂರಲ್ಲಿ ಇರ್ತೀವಿ ನಾವು. ಸೊ ಹೀಗೆ 3 ದಿನ 6 ಪ್ಲೇಸ್ಗಳನ್ನ ಈಸಿಯಾಗಿ ಕವರಪ್ ಮಾಡ್ಬೋದು. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಳ್ಳಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.